ಸರ್ ಹಾಗೆ ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲಿ ನಡೆದಿತ್ತು? ಫನ್ ಇತ್ತಾ? ಓಹ್! ಸೂಪರ್ ಫನ್ನಿಂಗ್ ಇದು. ಯಾಕಂದರೆ ಆ ಫನ್ ಮೂಮೆಂಟ್ಸ್ ಅಂತೂ ನಾವು ಮಿಸ್ ಮಾಡಿಲ್ಲ. ಏನಕ್ಕಂದರೆ ಟೀಮ್ ನೋಡಿ ಹೆಂಗಿದೆ ಚಿಕ್ಕಣ್ಣ, ನಾವು ಇದ್ಬಿಟ್ರಂತೂ ರೀ ಪಾಪ ಅವರು ಡೈರೆಕ್ಟ್ರಿಗೆ ಗುರುಕಿರಣ್ ಸರ್ ಇದ್ದಾರೆ. ನಾನು ಅದೇ ಹೇಳ್ತಿರ್ತೀನಿ, ನಾನು ಚಿಕ್ಕಣ್ಣ ಇದ್ಬಿಟ್ರೆ ಡೈರೆಕ್ಟ್ರು ಆ್ಯಕ್ಷನ್ ಕಟ್ ಹೇಳೋದಕ್ಕಿಂತ ಸೈಲೆನ್ಸ್ ಅಂತ ಹೇಳೋದೇ ಅವ್ರು ಸೈಲೆನ್ಸ್ ಅಂತ ಹೇಳೋದೇ ನಿಜವಾಗ್ಲೂ ಕೋಪ ಬಂದುಬಿಡುತ್ತೆ ಎಷ್ಟೋ ಸಲ ಅವ್ರಿಗೆ. ಸರ್ ಅವರು ಆಮೇಲೆ ಸಾರ್ ಅಂದ್ಬಿಡ್ತಾರೆ. ಆಮೇಲೆ ಸರ್ ಸರ್ ಸಾರಿ ಸಾರಿ ಅಂತಾರೆ. ಇಲ್ಲ ಪರವಾಗಿಲ್ಲಪ್ಪ, ನಾವು ಮಾಡಿರೋ ಲೆಕ್ಕಕ್ಕೆ ನಿಮ್ಮ ರಿಯಾಕ್ಷನ್ ಕಮ್ಮಿನೇ ಇದೆ ಆ್ಯಕ್ಚುಲಿ. ಸಾರ್ ಟೈಮ್ ಸಾರ್ ಅಂತ ಅಂದ್ಬಿಡ್ತಾರೆ. ನಾನು ಚಿಕ್ಕಣ್ಣ ನೀವು ಮತ್ತೆ ಅಂತ ನೀವೇನು ಮತ್ತೆ ಸೊ ಹಿಂಗಾಗಿ ಆ್ಯಂಡ್ ವಂಡರ್ಫುಲ್ ಏನೋ ಸೋಲ್ಸ್ ಎಲ್ಲ ಎಂಥ ಪ್ರಭು, ಮೇಘನಾ ಅವರು, ಅದಿತಿ ಈ ಸಿನಿಮಾಗೆ, ಆಮೇಲೆ ಭಾರದ್ವಾಜ್ ಮಗು ಇದೆ. ಎಲ್ಲರೂ ಎಷ್ಟು ಎಂಥ ಟೀಮ್ ಸಿಕ್ತು ನನಗೆ ಅಂತಂತಂದರೆ, ನನ್ನ ಲೈಫ್ ಟೈಮ್ಗೆ ಒಂದಿಷ್ಟು ಹೊಸ ಸ್ನೇಹಿತರು ನನಗೆ ಈ ಸಿನಿಮಾದ ಮುಖಾಂತರ ಆ್ಯಡ್ ಆಗಿದ್ದು. ಈ ಸಿನಿಮಾ ನನಗೆ ಕೊಟ್ಟಂಥ ದೊಡ್ಡ ಬಿಗ್ಗೆಸ್ಟ್ ಗಿಫ್ಟ್ ಅದು. ಸರ್ ಹಾಗೆ ಲೊಕೇಶನ್ಸ್ ತುಂಬ ಅದ್ಭುತವಾಗಿದೆ ಸರ್. ನೀವು ಹೇಳಿದ್ರಿ ರಿಯಲ್ ಬಂಗ್ಲೆಯಲ್ಲೂ ಶೂಟ್ ಮಾಡಿದ್ದೀವಿ, ಹಾಗೆ ಸೆಟ್ ಕೂಡ ಹಾಕಿದ್ವಿ ಅಂತೇಳಿ. ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ? ನೈನಿತಾಲಲ್ಲಿ ನಿಮ್ಮ ಸ್ನೋಫಾಲ್ ಅದೆಲ್ಲ ಅದೆಲ್ಲ ಫುಲ್ಲು ಕಾನಾತಾಲ್, ನೈನಿತಾಲ್, ಮತ್ತು ಅಲ್ಲಿ ಡೆಹ್ರಾಡೂನಿನ, ಯಾಕಂದರೆ ಕಥೆಯೂ ಕೂಡ ಅಲ್ಲಿ ಸ್ವಲ್ಪ ಆ ಥರದ್ದು ನಮ್ಗೆ ಅದು ಸ್ನೋಫಾಲ್ ಅವೆಲ್ಲ ಬೇಕಾಗಿತ್ತು. ಆಮೇಲೆ ಒಂದು ಬಂಗ್ಲೋ ಬೇಕಾಗಿತ್ತು ನಮಗೆ. ಸೊ ಆ ಬಂಗ್ಲೋ ಶ್ರೀಲಂಕಾದಲ್ಲಿದೆ. ಅದು ಶೂಟಿಂಗೇ ಆಗಿಲ್ಲ ಅಂತ ಅಲ್ಲಿ. ಫಸ್ಟ್ ಫಿಲ್ಮ್ ಟು ಕ್ಯಾಪ್ಚರ್ ಅಲ್ಲಾಗಿರೋ ಅಂಥದ್ದು. ಆಮೇಲೆ ಈ ಸೆಟ್ ಇದೆಯಲ್ಲ, ಈ ಸೆಟ್ಟೆಲ್ಲ ಇಲ್ಲಿ ರಾಕ್ಲೈನ್ ಸರ್ ಅವರ ಸ್ಟುಡಿಯೋದಲ್ಲಿ ಆದಂಥದ್ದು. ಒಂದು ಒಳ್ಳೆಯ ಸೆಟ್ಟು. ಮತ್ತೆ ಹೇಳಿದ್ರೆ ಮತ್ತೆ ಇನ್ನು ಇದಾಗುತ್ತೆ ಆ ಸೆಟ್ಟಿನ ವಿಚಾರ. ಆಮೇಲೆ ನೀವು ಸಿನಿಮಾ ಆದಮೇಲೆ ನಿಮಗೆ ಹೇಳ್ತೀನಿ ಅದನ್ನು. ಸರ್ ಈಗ ನಿಮ್ಮ ಮಗನ ಡೆಬ್ಯೂ ಕೂಡ ನಿಮ್ಮ ಜೊತೆನೇ ಆಗಿದೆ. ಏನಾದರೂ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರಾ? ನಾನು ಅದನ್ನು ಡೆಬ್ಯೂ ಅಂತ ಹೆಂಗೆ ಹೇಳಿ, ಅದೊಂದು ಪುಟ್ಟ ಪಾತ್ರ. ಅದು ಒಂಥರ ಅನ್ಎಕ್ಸ್ಪೆಕ್ಟೆಡ್, ಒಂಥರ ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಕ್ರೆಡಿಟು ಅಗೇನ್ ತರುಣ್ ಸುಧೀರ್ಗೆ ಸೇರಬೇಕು. ಹೀ ಈಸ್ ದಿ ರೀಸನ್ ನನ್ನ ಮಗ ಸ್ಕ್ರೀನ್ ಮೇಲೆ ಬರಲಿಕ್ಕೆ. ಹೀ ಈಸ್ ದಿ ರೀಸನ್. ಯಾವುದೇ ಥರದ ಟ್ರೈನಿಂಗು ಏನೂ ಇಲ್ಲ ರೀ. ನಾನು ಇನ್ನೂ ಸದ್ಯಕ್ಕೆ ಆ ಥರದ್ದು ಯಾವುದೇ ತಲೆಗೆ ಹಾಕಿಲ್ಲ. ಕಾಲೇಜು ಕೊಡಿ ಕಾಲೇಜು ಇದು ಮಾಡ್ತಾನೆ. ಆವಾಗ ಅವನು 10ನೇ ಕ್ಲಾಸು. ಯಾವುದೋ ಗುರು ಶಿಷ್ಯರು ಮಾಡೋ ಟೈಮಲ್ಲಿ ಹಿ ವಾಸ್ 10th ದೆನ್. ಏನಾಯಿತು, ಅವನಿಗೊಂಚೂರು ಈ ಜಿಮ್ನಾಸ್ಟಿಕ್ಸು ಅದು ಇದೆಲ್ಲ ಸ್ವಲ್ಪ ಫಿಸಿಕಲಿ ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಿದಾವಲ್ಲ, ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ಸ್ ಆಗ್ಬೋದು. ಆ ಜಿಮ್ನಾಸ್ಟಿಕ್ಸ್ ಅವ್ನಿಗೊಂಚೂರು ಈ ಚಿಕ್ಕ ವಯಸ್ಸಿಂದ ಅವನಿಗೆ ಇಂಟ್ರೆಸ್ಟ್ ಅದು. ಇದು ಸಿನಿಮಾಗೆ ಅದಕ್ಕೆ ಅಂತಲ್ಲ, ಅವನಿಗೆ ಇದು ಪುಟಾಣಿ. ಅವ್ನು ಸಣ್ಣವನಿದ್ದಾಗಿಂದನೂ ಇತ್ತು. ಅವರೇ ಒಂಚೂರು ವೀಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಇತ್ತು. ಈ ಸಿನಿಮಾ ಕೈಗೆತ್ಕೊಂಡ್ವಲ್ಲ, ಯಾವುದು ಗುರು ಶಿಷ್ಯರು, ಆವಾಗ ಖೋ ಪ್ಲೇಯರ್ಸ್ ಬೇಕು ನಮಗೆ. ನಮಗೆ ರಿಯಲ್ ಖೋ ಪ್ಲೇಯರ್ಸ್ ಅಂತಂದಾಗ ಏನಾಗುತ್ತೆ ಅಂದರೆ, ನಮ್ಮ ಸಿನಿಮಾ ಶೂಟಿಂಗು ಎಲ್ಲೆಲ್ಲೋ ಇರುತ್ತೆ. ಪಾಪ ಅವರು ಸ್ಪೋರ್ಟ್ಸ್ಮೆನ್ಸ್, ಅವ್ರದ್ದು ಬೇರೆ ಇದಿರುತ್ತೆ. ಅವ್ರನ್ನೆಲ್ಲ ರೋಪಿನ್ ಮಾಡೋದು ಕಷ್ಟ ಇದೆ. ಮಿಕ್ಸ್ ಮಾಡೋಣ, ನಿಜವಾದ ಖೋ ಪ್ಲೇಯರ್ಸ್ನೂ ಹಾಕೋಣ, ನಮ್ಮ ಹುಡುಗರನ್ನು ಇಟ್ಕೊಂಡು ಅವ್ರನ್ನ ಟ್ರೈನ್ ಮಾಡೋಣ, ಅವ್ರನ್ನೂ ಮಿಕ್ಸ್ ಮಾಡಿ ಇವ್ರನ್ನೂ ಮಿಕ್ಸ್ ಮಾಡೋಣ. ಅಂದರೆ ನಮಗೆ ಫ್ರೀ ಡೇಟ್ಸ್ ಬೇಕಾಗಿತ್ತು. ಯಾರೇ ಆದರೂ ಈಗ ಖೋ ಪ್ಲೇಯರ್ಸ್, ನಿಜವಾದ ಖೋ ಪ್ಲೇಯರ್ಸು ಕೂಡ ಅಷ್ಟು ನಮ್ಮ ಜೊತೆಯಲ್ಲಿ ಅಷ್ಟು ದಿವಸ ನಾವು ಕರೆದ ತಕ್ಷಣ ಇಲ್ಲಿದೆ ಬನ್ನಿ ಶೂಟಿಂಗು, ಚಿಕ್ಕಬಳ್ಳಾಪುರ, ಎಲ್ಲೋ ಇದು ಶಿವಮೊಗ್ಗ, ಹಂಗೆ ಆಗಲ್ಲ ಪಾಪ ಅವ್ರಿಗೆಲ್ಲ ಮುಂಚೆ ಅವರೆಲ್ಲರೂ ಏನೇನೋ ಕೆಲಸದಲ್ಲಿರ್ತಾರೆ. ಏನು ಮಾಡೋಣ ಅಂತ ಅದು ಇಟ್ ವಾಸ್ ಹಿಸ್ ಐಡಿಯಾ. ಅದು ಯಾರ್ದು? ತರುಣ್ದು. ಒಂದು ಕೆಲಸ ಮಾಡೋಣ, ನಮ್ಗೆ ಗೊತ್ತಿರೋ ಹುಡುಗರಲ್ಲಿ ಯಾರ್ಯಾರು ಇದ್ದಾರೆ ಫಿಸಿಕಲ್, ಅವ್ರು ಯೋಚನೆ ಮಾಡಿ. ನಾನಿಲ್ಲ ಆ ಮೀಟಿಂಗಲ್ಲಿ. ನನಗೊಂದು ಫೋನ್ ಬರುತ್ತೆ, ಇದು ಲಡ್ಡುದು ಆ ವೀಡಿಯೋಸ್ ಏನೋ ತೋರಿಸಿದ್ದೆ, ತೋರಿಸಿದ್ದೆ ಇವನ್ನೆಲ್ಲ ಏನೇನು ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅದು ಇದೆಯಾ ನಿನ್ನ ಹತ್ರ? ನನ್ನ ಹತ್ರ ಇಲ್ಲಪ್ಪ ಅಂದು. ಇದಾನ ಲಡ್ಡು? ಇದ್ದಾನೆ ಅಂತ ಅವ್ನಿಗೆ ಹೇಳ್ಬಿಟ್ಟು, ನನಗೆ ಅವನೇನೋ ಒಂದು ವೀಡಿಯೋ ತೆಗೆದಿದ್ನಲ್ಲ, ಇದು ಪಲ್ಟಿ ಹೊಡೆಯೋದು, ಅದು ಜಿಮ್ನಾಸ್ಟಿಕ್ಸ್ ಎಲ್ಲ, ಅದನ್ನು ಕಳ್ಸೋಕ್ಕೆ ಕೇಳು. ಅವನಿಗೆ ಕಳಿಸ್ಕೊಟ್ಟ. ಅದೆಲ್ಲ ಆಯಿತು. ಅದಾದಮೇಲೆ ಒಂಚೂರು ಆಫೀಸಿಗೆ ಬರೋಕ್ಕೆ ಕೇಳೋ, ಅವನ್ನ ಕಳಿಸು ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ. ಹೋದ್ರಂತೆ. ಹೋಗಾದ್ಮೇಲೆ ಅಲ್ಲಿ ಒಂದು ಆಡಿಷನ್ ಥರ ಮಾಡಿದ್ದಾರೆ. ಇವು ಏನಂದರೆ ಗೊತ್ತಿಲ್ಲ, ಇವ್ನಿಗೆ ಯಾವ ಆ್ಯಕ್ಟಿಂಗಿನ ಕೋರ್ಸು ಅದು ಇದು ಏನಿಲ್ಲ. ಆಮೇಲೆ ಇದು ಶಿಬಿರ ಬರುತ್ತಲ್ಲ, ಒಂದು 10 ದಿವಸದ್ದು, ಆ ಥರ ಚಿಕ್ಕ ವಯಸ್ಸಲ್ಲಿ ಆ ಥರದ್ದು ಎಲ್ಲ ಕ್ರಾಫ್ಟ್ಸ್ಗಳನ್ನು ಇರುವಂಥ ಒಂದು ಶಿಬಿರಗಳು ಬರುತ್ತೆ, ಸಮ್ಮರ್, ಆ ಥರದ ಕ್ಯಾಂಪ್ಸ್, ಆ ಥರ ಒಂದು ಯಾವುದೋ ಕ್ಯಾಂಪಲ್ಲಿ ಚಿಕ್ಕ ವಯಸ್ಸದು.
ಅದು ಬಿಟ್ಟರೆ ಇನ್ನೆಂಥದ್ದಿಲ್ಲ. ಆ್ಯಕ್ಟಿಂಗಿನ ವಿಚಾರಕ್ಕೆ ಪಾಪ ಅವನು ಅವ ಬಂದಮೇಲೆ ಹೇಳ್ದ ಏನಂತಂದ್ರೆ, ಅದು ಒಂದು ಚಿಕ್ಕದೊಂದು ಆಡಿಷನ್ ಥರ ಮಾಡಿದ್ರು, ಡೈಲಾಗ್ಸ್ ಎಲ್ಲ ಕೊಟ್ಟಿದ್ರು ಹೇಳ್ದೆ ಡೈಲಾಗ್ ಎಲ್ಲ ಅಂತ. ಹ್ಞೂನಪ್ಪ ಅದೇನೋ ಅಲ್ಲೇ ರೆಡಿ ಮಾಡಿಬಿಟ್ಟು, ಅಂದರೆ ಅವರೆಲ್ಲ ನೀನಾಸಮ್ ಇವರೆಲ್ಲ ಇದ್ದರು, ಒಂದೇನೋ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಎಲ್ಲ ಮಾಡಿದ್ರು. ನಾನು ಇವನು ಏನು ಮಾಡಿರ್ತಾನೆ ಪಾಪ, ಇವನಿಗೆ ಸ್ಕೂಲ್ಗೆ ಹೋಗ್ಕೊಂಡಿದ್ನಲ್ಲ ಇವನು ಅಂತ ಅಂದ್ಕೊಂಡು, ಅಯ್ಯೋ ಹಿಂಗೆ ಅಂತ ಗೊತ್ತಾಗಿದ್ದರೆ ಚೂರು ಏನೋ ಅವ್ನಿಗೊಂದು ಸ್ವಲ್ಪ ಏನೋ ನಾನು ಏನಾದ್ರು ಹೇಳಿ ಕಳಿಸ್ತಿದ್ದೆ ಆ್ಯಸ್ ಅನ್ ಆ್ಯಕ್ಟರ್ ಅವ್ನಿಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಂತ. ಇಲ್ಲ ನಮ್ಗೆ ಹಂಗೆ ರಾ ವರ್ಷನ್ನೇ ಬೇಕಾಗಿತ್ತು, ಪ್ರಿಪೇರ್ ಆಗಿರೋ ವರ್ಷನ್ ಬೇಕಾಗಿರಲಿಲ್ಲ, ಆ ರಾ ವರ್ಷನ್ನೇ ಬೇಕಾಗಿತ್ತು. ಹಿಂಗಿದ್ದಾರೆ ಈ ಹುಡುಗರು, ಒಳಗಡೆ ಹೆಂಗಿದ್ದಾರೆ ಅವರು ಅಂತ ಅನ್ನೋದು ಬೇಕಾಗಿತ್ತು. ಆಮೇಲೆ ಆಯ್ತಪ್ಪ, ನಾವು ಒಂದಿಷ್ಟು ಜನ ನಾವು ನೋಡ್ತಾನೆ ಇದ್ದೀವಿ, ಆಡಿಷನ್ ಮಾಡ್ತಾನೆ ಇದ್ದೀವಿ, ಸೆಲೆಕ್ಟ್ ಆದರೆ ಕರಿತೀನಿ ಅವನ್ನ ಅಂತಂದರು. ಅದಾಗಿ ಸುಮಾರು ದಿವಸ ಆದಮೇಲೆ ಅವನಿಗೆ ಒಂದು ಮೆಸೇಜ್ ಬಂತಂತೆ, ಒಂದು ಗ್ರೂಪ್ ಮಾಡಿದ್ದಾರೆ ಅವರು ವಾಟ್ಸಪ್ಪಲ್ಲಿ. ದೆನ್ ವಿ ಗಾಟ್ ಟು ನೋ ದಟ್ ಹಿ ಗಾಟ್ ಸೆಲೆಕ್ಟೆಡ್ ಅಂತ. ದೇವರೇ ಗೊತ್ತಿಲ್ಲ. ಆಮೇಲೆ ಇಂಥದ್ದೇ ಪಾತ್ರ ಅನ್ನೋದಕ್ಕೆ ಏನು ಮಾಡಿದ್ರು, ಒಂದು ಸೀನ್ನ ಆ್ಯಕ್ಟ್ ಮಾಡಿಸಿದ್ದಾರೆ ಎಲ್ಲರ ಕೈಲಿ. ಆವಾಗ ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ಅಂತನ್ನುವಂಥದ್ದು ಆವಾಗ ಡಿಸೈಡ್ ಆಗಿದ್ದು. ಸೊ ಅದಾದ ನಂತರ ಅವನು ಎಜುಕೇಷನ್ ಕಂಟಿನ್ಯೂ ಮಾಡಿದ್ದಾನೆ. ಡಿಗ್ರಿ ಎಲ್ಲ ಮುಗಿದ ನಂತರ ಒಂದು ಸಲ ಕುಂಡ್ರಿಸ್ಕೊಂಡು, ನಿನಗೇನು ಆಗಬೇಕು ಅಂತಿದೆಯಾ, ಯಾಕೆ ಅದೇ ಮುಖ್ಯ ರೀ. ನಮಗೇನು ಇಷ್ಟ ಇರುತ್ತೆ ಆ ರಂಗದಲ್ಲಿದ್ದಾಗ ಮಾತ್ರ ನಾವೂ ನಮ್ಮ ಕೆಲಸನ ಎಂಜಾಯ್ ಮಾಡ್ತೀವಿ, ನಮಗೆ ಸಕ್ಸಸ್ ಸಿಗುತ್ತೆ. ಸಿಗದೇ ಇರಲಿ, ಅಟ್ಲೀಸ್ಟ್ ನಾವು ಅದನ್ನು ಮನಸ್ಪೂರ್ವಕವಾಗಿ ಇದು ನನ್ನ ಇಷ್ಟವಾದ ಕೆಲಸ ಗುರು ಅಂತ ಅನ್ನೋವಂಥದ್ದಾದ್ರು ಮಾಡ್ತೇವೆ. ಇಲ್ಲಾಂದರೆ ಹೇರಬಾರ್ದು ಯಾವುದನ್ನು. ನನಗೇನೋ ಇಷ್ಟ ಇದೆ ಅಂತ ತಕ್ಷಣ ಅವ್ನು ನೂಕೋದಿದೆ ಗೊತ್ತಾ, ಅದು ನಾನು ಮಾಡಲ್ಲ. ಅದಕ್ಕೇನೋ ಟೈಮ್ ಇದೆ. ಅವನೊಂದು ಸಲ ಈಗ ಸದ್ಯಕ್ಕೆ ಅವ್ನಿಗೆ ಎಜುಕೇಷನ್ ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನೊಂದು ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಎಜುಕೇಷನ್ ಮುಗಿದ ನಂತರ ಕುಂಡ್ರಿಸ್ಕೊಳ್ತೀನಿ. ಎಸ್ ನೀನು ಮಾಡ್ತೀನಿ ಅಂತ ಅನ್ನೋದೇ ಆಯಿತು ಅಂತಂದಾಗ ಅಲ್ಲಿಂದ ಬೇರೆ, ಯಾಕಂದರೆ ಇದು ಒಂದು ಎಜುಕೇಷನ್ ಅಲ್ವಾ. ಅದ ನಂತರ ಅವ್ನಿಗೇನೋ ಬೇರೆ, ಯಾಕಂದರೆ ಅವನು ಎಷ್ಟು ಬೆವರು ಸುರಿಸಿದಾನೆ ಇಲ್ಲಿ ಅಂತ ಅನ್ನೋವಂಥದ್ದು ಅಲ್ವಾ, ಎಷ್ಟು ಕೃಷಿಯಾಗಿದೆ ಅಂತ ಅನ್ನೋದು ಬೇಕು. ಆ ಕೃಷಿ ಆಗಬೇಕು. ಆ ಕೃಷಿ ಅವ್ನು ಮಾಡ್ದ ಅಂತ ಅಂದಮೇಲೆ ನೋಡೋಣ. ಸದ್ಯಕ್ಕೆ ಏನೂ ಆ ಥರದ್ದು ಪ್ಲ್ಯಾನ್ ಇಲ್ಲ. ನಿಮ್ಮ ಸಿನಿಮಾಗಳು ಮುಂದೆ ಇದೆ, ತುಂಬ ಲೇಟು ನಂದು ಭಾಳ, ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ. ಸೊ ಇನ್ಮೇಲೆ ಆ ಥರದ್ದು ಲೇಟ್ ಆಗಲ್ಲ. ನಾನೂ ಕೂಡ 2025 ಗೊತ್ತಿಲ್ಲ ಅದನ್ನೇನಂತ ಕೇಳ್ಬೋದು. ರೆಸೊಲ್ಯೂಷನ್ ಅಂದರೆ ತುಂಬ ದೊಡ್ಡದು ಇದಾಗುತ್ತೆ, ಯಾಕಂದರೆ ಇದು ರೆಕಾರ್ಡಾಗಿ ಇರುತ್ತೆ. ಏನಪ್ಪ ರೆಸೊಲ್ಯೂಷನ್ ಅಂದೆ, ಈ ವರ್ಷವೂ ಹಿಂಗೆ ಆಯ್ತಲ್ಲ ಅಂತ. ಯಾಕಂದರೆ ಕೆಲವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ರೀ. ಆಸೆ ಇದೆ, ಯಾಕಂದರೆ ನಾನೊಬ್ಬ ಡಿಸಿಷನ್ ಮೇಕರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಡಿಸಿಷನ್ಗೆ ಸಮಯನೂ ಕೂಡ ಬರಬೇಕು, ಆ ಟೀಮ್ಗಳ ಕೆಲಸಗಳು ಕೂಡ ಹಾಗೆ ಆಗಬೇಕು. ಆದರೂ ಒಂದು ಚಿಕ್ಕ ಪುಟಾಣಿ ರೆಸೊಲ್ಯೂಷನ್ ಏನು ಅಂತಂದರೆ, ಈ ವರ್ಷದಿಂದ ಒಂದು ಸ್ವಲ್ಪ ಹೆಚ್ಚು ಸಿನಿಮಾಗಳನ್ನ ಮಾಡೋಣ. ಈ ಥರ ತುಂಬ ದೊಡ್ಡ ಗ್ಯಾಪ್ಗಳು, ವರ್ಷಾನುಗಟ್ಟಲೆ ಗ್ಯಾಪ್ಗಳು ಬೇಡ ಅಂತ ಅನ್ನೋವಂಥದ್ದು. ಹಾಗಾಗಿ ಇದು ಜನವರಿ, ಫೆಬ್ರವರಿಲಿ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಲೈನಪ್ ಅಂದರೆ ಏನು ಗೊತ್ತಾ, ತುಂಬ ಸಿನಿಮಾಗಳು ಹಂಗಿದ್ರೆ ಅದಕ್ಕೆ ಲೈನಪ್ ಅಂತಾರೆ, ಅಷ್ಟಿಲ್ಲ. ಫೆಬ್ರವರಿ ಇಲ್ಲ, ಹಂಗಿಲ್ಲ. ನಿಮಗೆ ಗೊತ್ತಲ್ವಾ ಒಂದು ಸಿನಿಮಾ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಒಂದು ಸಿನಿಮಾ ಹಂಗೆ ಮಾರ್ಚ್ಗೆ, ಏಪ್ರಿಲ್ಗೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಏಪ್ರಿಲ್ಗೊಂದು ಹ್ಞೂ ಕರೆಕ್ಟ್, ಅದು ಬೇರೆ. ಅದೇ ಹೇಳ್ತಾ ಇರೋದು ನನಗೆ. ಎಷ್ಟು 10 ಇಯರ್ಸ್ಗೆ 100 ಫಿಲ್ಮ್ಸ್ ಆಗಿತ್ತು ನಂದು. 10 ಇಯರ್ಸ್ಗೆ ಇದು 15th ಇಯರ್ ನಾನು ಆ್ಯಸ್ ಎ ಲೀಡ್ ರೋಲ್. 17 ಫಿಲ್ಮ್ಸ್ ಆಗಿದೆ. ಇದು ಸೇರಿದ್ರೆ ತುಂಬ ನಿಧಾನ ಆಯಿತು. ಬಟ್ ಇನ್ಮೇಲೆ ಹಂಗೆ ಆಗದೇ ಇರಲಿ, ಆಗಬಾರ್ದು ಅಂತನ್ನುವ ನಿಟ್ಟಿನಲ್ಲಿ ಶರಣ್ ಬೇರೆ ಥರದ ಆಯಾಮ, ಅಂದರೆ ಸಿನಿಮಾಗಳನ್ನ ಎತ್ಕೊಳ್ಳುವಂಥದ್ದು, ಆ ಪ್ರಾಸೆಸ್ ಆಗಿರ್ಬೋದು, ಒಂಚೂರು ಬೇಗ ಮಾಡೋಣ ಅಂತ ಅನ್ನೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.